ದಕ್ಷಿಣ ಭಾರತ ಕ್ರಿಸ್ತ ಶಕ 4ನೇ ಶತಮಾನ ಪಲ್ಲವ ಮತ್ತು ಗಂಗ ವಂಶಗಳ ಆಳ್ವಿಕೆ ವ್ಯಾಪಕವಾಗಿತ್ತು. ಕರ್ನಾಟಕದ ಭೂಮಿಯಲ್ಲಿ ಇತಿಹಾಸವನ್ನು ಬದಲಿಸುವ ಯುವ ಬ್ರಾಹ್ಮಣನೊಬ್ಬ ಜನ್ಮ ತಾಳಲಿದ್ದ. ಅವರೇ ಮಯೂರವರ್ಮ. ಮಯೂರವರ್ಮರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ವೇದಗಳು ಮತ್ತು ಶಾಸ್ತ್ರಗಳ ಅಧ್ಯಯನ ಮಾಡಿದರು. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವರು ವಿದ್ಯೆಯನಗರ ಕಾಂಚೀಪುರಕ್ಕೆ ತೆರಳಿದರು. ಕಾಂಚೀಪುರದಲ್ಲಿ ಪಲ್ಲವ ಸೈನಿಕರಿಂದ ಅವಮಾನಕ್ಕೊಳಗಾದ ಮೇಲೆ ಅವರು ಸಂಕಲ್ಪ ಕೈಗೊಂಡರು, ಈಗ ನಾನು ಶೌರ್ಯ ಮತ್ತು ಯುದ್ಧದ ಮೂಲಕ ಗೌರವವನ್ನು ಪಡೆಯುತ್ತೇನೆ. ಮಯೂರವರ್ಮರು ಬ್ರಾಹ್ಮಣ ವಸ್ತ್ರಗಳನ್ನು ಬಿಟ್ಟು ಯೋಧನಾಗಲು ಆರಂಭಿಸಿದರು. ಅವರು ಸ್ಥಳೀಯ ಜನಾಂಗಗಳು ಮತ್ತು ಗ್ರಾಮಸ್ಥರನ್ನು ಸಂಘಟಿಸಿದರು. ಒಂದೇ ಉದ್ದೇಶದಿಂದ ಸೇರಿದ್ದ ಜನರು ಪಲ್ಲವರ್ ವಿರುದ್ಧ ಬಂಡೇಳಲು ಸಿದ್ಧರಾದರು. ಅನೇಕ ಸಂಘರ್ಷಗಳು ಮತ್ತು ಯುದ್ಧಗಳ ನಂತರ ಮಯೂರವರ್ಮರ ಸೇನೆಯು ಪಲ್ಲವರನ್ನು ಸೋಲಿಸಿತು. ಬನವಾಸಿಯ ಭೂಮಿಯಲ್ಲಿ ಸ್ವಾತಂತ್ರ್ಯ ಘೋಷಿಸಲಾಯಿತು. ಕ್ರಿಸ್ತ ಶಕ 345ರಲ್ಲಿ ಮಯೂರವರ್ಮರು ಬನವಾಸಿಯಲ್ಲಿ ಸಿಂಹಾಸನಾರೋಹಣ ಮಾಡಿದರು. ಅದು ಕದಂಬ ವಂಶದ ಸ್ಥಾಪನೆಯಾಗಿತ್ತು. ಈ ವಂಶವು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಸ್ವೀಕರಿಸಿತು ಮತ್ತು ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ಕನ್ನಡ ರಾಜ್ಯವನ್ನು ಸ್ಥಾಪಿಸಿತು. ಮಯೂರವರ್ಮರು ಧರ್ಮ, ಕಲೆ ಮತ್ತು ಸಂಸ್ಕೃತಿಗೆ ಉತ್ತೇಜನ ನೀಡಿದರು. ಮಧುಕೇಶ್ವರ ದೇವಸ್ಥಾನದಂತಹ ಸ್ಮಾರಕಗಳು ಅವರ ಪರಂಪರೆಯ ಸಾಕ್ಷಿಗಳಾಗಿವೆ. ಅವರು ಶಿವಭಕ್ತರಾಗಿದ್ದರೂ ಎಲ್ಲ ಮತಗಳಿಗೂ ಗೌರವ ನೀಡುತ್ತಿದ್ದರು. ಮಯೂರವರ್ಮರು ಕೇವಲ ರಾಜನಲ್ಲ, ಅವರು ಕನ್ನಡ ನಾಡಿನ ಸ್ವಾಭಿಮಾನ, ಸಂಸ್ಕೃತಿ ಮತ್ತು ಭಾಷೆಯ ರಕ್ಷಕರು. ಅವರ ಗಾಥೆ ಇಂದಿಗೂ ಬನವಾಸಿಯ ಗಾಳಿಯಲ್ಲಿ ಮೊಳಗುತ್ತದೆ. ಜೈ ಕದಂಬ, ಜೈ ಮಯೂರವರ್ಮ.